ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಮೈಲೇಶ್ವರ ಗ್ರಾಮದಲ್ಲಿ ಬ್ರಿಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮೈಲೇಶ್ವರ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಸಮಾರಂಭವನ್ನು ಬ್ರಿಲಿಯಂಟ್ ಉತ್ಸವ ಎಂದು ಆಚರಿಸಿದರು. ಈ ಸುಂದರವಾದಂತಹ ಬ್ರಿಲಿಯಂಟ್ ಉತ್ಸವ 2K25 ಕಾರ್ಯಕ್ರಮವನ್ನು ಶ್ರೀ ಯುಬಿ ನರಿಕಾರ್ ಸಮನ್ವಯ ಅಧಿಕಾರಿಗಳು ಮುದ್ದೇಬಿಯಾರ್ ಉದ್ಘಾಟಿಸಿದ್ದಾರೆ. ಪ್ರೀತಿಯ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ತಾವೆಲ್ಲರೂ ಉರ್ದು ಮಾಧ್ಯಮದಲ್ಲಿ ಓದಿಸ್ರಿ, ಮರಾಠಿ ಓದಿಸ್ರಿ, ಆದರೆ ಮನೆಗೆ ಬಂದ ತಕ್ಷಣ ನಿಮ್ಮ ಮಗು ನಿಮಗೆ ಅಪ್ಪನೇ ಅನ್ಬೇಕು, ಅವ್ವನೇ ಅನ್ಬೇಕು. ಶಾಲೆಯಲ್ಲಿ ಡ್ಯಾಡಿಯಲ್ಲಿ ಫಾದರಲ್ಲಿ ಮದರಲ್ಲಿ ಏನು ಬೇಕಾದ ಕಲೀಲಿ. ಮನೆಗೆ ಬಂದ ತಕ್ಷಣ ಆಯಿಗೆ ಆಯಿನೇ ಅನ್ಬೇಕು, ಮುತ್ತನೇ ಅನ್ಬೇಕು, ತಂಗಿಗೆ ತಂಗಿನೇ ಅಲ್ಲಿ, ಅಣ್ಣಗೆ ಅಣ್ಣನೇ ಅಲ್ಲಿ. ಆವಾಗ ಮಾತ್ರ ನಮ್ಮ ಮಕ್ಕಳಿಗೆ ವಿದ್ಯೆ ಜೊತೆ ವಿನಯ ಬರ್ತದೆ, ಸಂಸ್ಕಾರ ಬರ್ತದೆ. ಅದನ್ನು ಕಲಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿಯ ವಿದ್ಯಾರ್ಥಿ ಜೀವನವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದರೆ ಆ ಮಗು ಅತಿ ಬುದ್ಧಿವಂತನಾಗಿದ್ದುಕೊಂಡು ಅತ್ಯಂತ ಶತದಡ್ಡ ಅಂತೇವೆ. ಏನಂತೀವಿ ನಾವು? ಅಕ್ಷರಸ್ಥನ ವೀಣಾ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿ ಬ್ರಹ್ಮೈ ಸದಾ ವಂದಿತ. ಸರಸ್ವತಿಯನ್ನು ನಾವು ನಮ್ಮ ಕಣ್ಣು ಮುಂದೆ ತಂದುಕೊಂಡಾಗ ನಮ್ಮ ವೃತ್ತಿ, ನಮ್ಮ ಆಸೆ, ನಮ್ಮ ಗುರಿ, ನಮ್ಮ ದಿಕ್ಕು ಇದೆಲ್ಲದಕ್ಕೂ ಒಂದು ಪೂಜ್ಯ ಭಾವನೆ ಮತ್ತು ಸಮರ್ಪಣೆಯ ಭಾವನೆ ಬರುತ್ತೆ ಅಂತ. ವಜ್ರದಂತೆ, ಮಲ್ಲಿಗೆಯಂತೆ, ಚಂದ್ರನಂತೆ ಬಿಳು ಶಿಕ್ಷಕರ ತಂಡ ಬ್ರಿಲಿಯಂಟ್ ಅನ್ನೋದು ನಿರೂಪಿತ ಆಗಿದೆಯೋ ಇಲ್ವೋ? ಆಗಿದ್ರೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಯಾವ ರೀತಿ ಚಪ್ಪಾಳೆ ಅಂತಂದರೆ, ನನಗೆ ಗೊತ್ತು ನೀವೆಲ್ಲರೂ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದಕ್ಕೋಸ್ಕರ ಬಂದಿದ್ದೀರಿ ಅಂತ. ಆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾರ್ಥಕ ಆಗಬೇಕು ಅಂತಂದರೆ ಈ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಸಂಸ್ಥೆಯ ಬಗ್ಗೆ ನೀವು ಮೆಚ್ಚುಗೆಯ ಮಾತುಗಳನ್ನು ಆಡಬೇಕು. ಅದು ಚಪ್ಪಾಳೆ ಮೂಲಕ ವ್ಯಕ್ತವಾಗಬೇಕು ಅಂತ. ಇಲ್ಲಿನ ಪರಿಸರ ಬ್ರಿಲಿಯಂಟು. ಇಡೀ ವಿಜಯಪುರ ಜಿಲ್ಲೆ ಇದೆಯಲ್ಲ, ಪಂಚನದಿಗಳ ಬೀಡು, ಇದು ಹಲವು ಕಾರಣಗಳಿಗೆ, ಸಾಧು ಸಂತರಿಗೋಸ್ಕರ, ಮಠ ಮಂದಿರಗಳಿಗೋಸ್ಕರ, ಧರ್ಮ ಸಂಸ್ಕೃತಿಗೋಸ್ಕರ, ಶಿಕ್ಷಣಕ್ಕೋಸ್ಕರ ಇಡೀ ದೇಶದಲ್ಲೇ ಅತ್ಯಂತ ಬ್ರಿಲಿಯಂಟ್ ಆದಂತಹ ಜಿಲ್ಲೆ ಇದು ಅಂತ.